ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನೀರಿನಿಂದ ಎದ್ದು ಬಂದಂತಹ ಒಂದು ಅದ್ಭುತ ಕಲಾಕೃತಿ ಮೈಸೂರಿನ KRS ಕನ್ನಂಬಾಡಿ ಕಟ್ಟೆ ಹತ್ರ ಇದೆ. ಆ ಒಂದು ಕನ್ನಂಬಾಡಿ ಕಟ್ಟೆ ಹತ್ರ ಇರುವಂತಹ ಪ್ಲೇಸ್ನ ನಿಮಗೆ ತೋರಿಸ್ತೀನಿ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ನೀವು ನೋಡ್ತಿರುವಂತಹ ಈ ಒಂದು ಭವ್ಯವಾದಂತಹ ದೇವಸ್ಥಾನ ಬರೋಬ್ಬರಿ 70 ವರ್ಷಗಳ ಕಾಲ ಸಂಪೂರ್ಣವಾಗಿ ನೀರಿನ ಅಡಿಯಲ್ಲಿ ಮುಳುಗಿ ಹೋಗಿತ್ತು. ಅಂದ್ರೆ ನೀವು ನಂಬ್ತೀರಾ? ಹೌದು, ಕಾವೇರಿ ನದಿಯ ಒಡಲಿನಲ್ಲಿ ದಶಕಗಳ ಕಾಲ ಅಡಗಿದ್ದ ಹೊಯ್ಸಳ ಕಾಲದ ಒಂದು ಅದ್ಭುತ ಕಲಾಕೃತಿ ಇವತ್ತು ಮರುಜನ್ಮ ಪಡೆದು ಜಗತ್ತನ್ನೇ ಕೈಬೀಸಿ ಕರೆತಿದೆ. ಅಂದ್ರೆ ಅದೇ ಮೈಸೂರಿನ ಹತ್ರ ಇರೋ ಪ್ರಸಿದ್ಧ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನದ ರೋಚಕವಾದಂತಹ ಇತಿಹಾಸದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸೊ ಈ ಒಂದು ಅದ್ಭುತ ದೇವಾಲಯ ಇತಿಹಾಸ ಶುರುವಾಗೋದು 12ನೇ ಶತಮಾನದಲ್ಲಿ ಸೋಮನಾಥಪುರದ ಚೆನ್ನಕೇಶವ ದೇವಸ್ಥಾನದ ಸಮಯದಲ್ಲೇ. ಅಂದ್ರೆ ಹೊಯ್ಸಳರ ರಾಜವಂಶದ ಆಡಳಿತದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಯಿತು. ಮೂಲತಃ ಈ ದೇವಸ್ಥಾನ ಇದ್ದದ್ದು ಕನ್ನಂಬಾಡಿ ಅನ್ನೋ ಹಳ್ಳಿಯಲ್ಲಿ. ಇಲ್ಲಿ ನೆಲೆ ನಿಂತ ಶ್ರೀಕೃಷ್ಣ ಅಂದ್ರೆ ಕೊಳ್ಳುವುದುತ್ತಿರುವ ವೇಣುಗೋಪಾಲ ಸ್ವಾಮಿಯ ಕೆತ್ತನೆ ಮತ್ತು ಇಡೀ ದೇವಾಲಯದ ವಾಸ್ತುಶಿಲ್ಪ ಹೊಯ್ಸಳ ಕಲೆಗೆ ಹಿಡಿದ ಕೈಗನ್ನಡಿಯಾಗಿತ್ತು. ಅಂದ್ರೆ 1909ರಲ್ಲಿ ಸರ್ ವಿಶ್ವೇಶ್ವರಯ್ಯನವರ ಕಲ್ಪನೆಯಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣದ ಯೋಜನೆ ಸಿದ್ಧವಾಯಿತು. ಅಣೆಕಟ್ಟು ಕಟ್ಟಿದಾಗ ಕನ್ನಂಬಾಡಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳು ನೀರಿನಲ್ಲಿ ಮುಳುಗಡೆಯಾಗಿದ್ದು ಅನಿವಾರ್ಯವಾಗಿತ್ತು. ಅಂದಿನ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರು ಜನರಿಗೆ ಹೊಸ ಕನ್ನಂಬಾಡಿ ಗ್ರಾಮವನ್ನು ನಿರ್ಮಿಸಿಕೊಟ್ರು. ಆದರೆ ಆ ಭವ್ಯ ದೇವಸ್ಥಾನ 1930ರ ವೇಳೆಗೆ ಅಣೆಕಟ್ಟಿನ ಮೊದಲ ಹಂತ ಮುಗಿಯುತ್ತಿದ್ದಂತೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸಂಪೂರ್ಣವಾಗಿ ಕಾವೇರಿ ನದಿಯ ನೀರಿನಲ್ಲಿ ಮುಳುಗೋಯಿತು. ಆದರೆ ಆಶ್ಚರ್ಯ ಅಂದ್ರೆ ಮುಂದಿನ 70 ವರ್ಷಗಳ ಕಾಲ ಬೇಸಿಗೆಯಲ್ಲಿ ಅಥವಾ ಬರಗಾಲದಲ್ಲಿ ಮಾತ್ರ ಈ ಡ್ಯಾಮ್ನ ನೀರು ಕಡಿಮೆ ಆದಾಗ ಈ ದೇವಸ್ಥಾನವನ್ನ ನೋಡಕ್ ಸಿಗ್ತಾ ಇತ್ತು. ನೀರಿನಲ್ಲಿ ಮುಳುಗ್ತಿದ್ದಂತಹ ಈ ಒಂದು ಐತಿಹಾಸಿಕ ಪರಂಪರೆಯನ್ನ ಉಳಿಸಲೇಬೇಕಂತ ನಿರ್ಧರಿಸಿದ್ದು ಕೋಡೆ ಫೌಂಡೇಶನ್ ಶ್ರೀಹರಿ ಕೋಡೆ ಅವರು. 2000 ಇಸ್ವಿನಲ್ಲಿ ಆಸುಪಾಸಿನಲ್ಲಿ ಒಂದು ಮಹಾಯೋಜನೆ ಆರಂಭವಾಯಿತು. ಇದು ಸಾಮಾನ್ಯ ಕೆಲಸವಾಗಿರಲಿಲ್ಲ ಸ್ನೇಹಿತರೆ. ಇಂಜಿನಿಯರ್ಗಳು, ತಮಿಳುನಾಡಿನ ನುರಿತ ಶಿಲ್ಪಿಗಳು ಸೇರಿ ನೀರಿನಲ್ಲಿದ್ದಂತಹ ಮೂಲ ದೇವಸ್ಥಾನವನ್ನ ಪ್ರತಿಯೊಂದು ಕಲ್ಲನ್ನ ವಿಡಿಯೋ ಮಾಡಿ ಸುಮಾರು 16,000ಕ್ಕೂ ಹೆಚ್ಚು ಫೋಟೋಗಳನ್ನ ತೆಗೆದು ಪ್ರತಿ ಕಲ್ಲಿಗೂ ನಂಬರ್ ಹಾಕಿದ್ರು. ನಂತರ ಆ ಪ್ರತಿಯೊಂದು ಕಲ್ಲನ್ನ ಜಾಗರೂಕತೆಯಿಂದ ಬಿಚ್ಚಿ ಈಗಿನ ಹೊಸ ಕನ್ನಂಬಾಡಿ ಹಳ್ಳಿಯ ಹತ್ತಿರ ತಂದು ಹೇಗಿತ್ತೋ ಹಾಗೆ ಕಲ್ಲಿನ ಮೇಲೆ ಕಲ್ಲು ಜೋಡಿಸಿ ಪುನರ್ನಿರ್ಮಿಸಿದರು. 2011ರಲ್ಲಿ ಈ ದೇವಸ್ಥಾನ ಮಹಾಕಾರ್ಯ ಪೂರ್ಣಗೊಂಡು ಸಾರ್ವಜನಿಕರಿಗೆ ಮುಕ್ತವಾಯಿತು. ಇವತ್ತು ನೀವು ಈ ಹಳ್ಳಿಗೆ ಹೋದ್ರೆ 3 ಕಡೆಯಿಂದ ನೀರಿನ ಸುತ್ತಿರುತ್ತೆ. ಒಂದು ಸುಂದರವಾದ ದ್ವೀಪದಂತಹ ಜಾಗದಲ್ಲಿ ಈ ದೇವಸ್ಥಾನ ಕಂಗೊಳಿಸುತ್ತದೆ. ಸಂಜೆ ಸೂರ್ಯ ಮುಳುಗುವಾಗ ಇಲ್ಲಿನ ಪ್ರಕೃತಿ ಸೌಂದರ್ಯ ಮತ್ತು ಹೊಯ್ಸಳ ಕಲೆಯ ವೈಭವವನ್ನು ನೋಡಲು 2 ಕಣ್ಣು ಸಾಲದು. ಮೈಸೂರು ಅಥವಾ ಬೃಂದಾವನ ಗಾರ್ಡನ್ಗೆ ಹೋಗೋರು ಖಂಡಿತ ಈ ಒಂದು ಜಾಗನ ಮಿಸ್ ಮಾಡ್ಕೊಳ್ಳೇಬೇಡಿ. ನೀರಿನ ಒಡಲಿನಿಂದ ಎದ್ದು ಬಂದಂತಹ ಈ ಒಂದು ಅದ್ಭುತ ಕತೆ ನಿಮ್ಗೆ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬನ್ನಿ. ಸೊ ನಾವು ನೆಕ್ಸ್ಟ್ ಈ ಪ್ಲೇಸ್ನ ಮುಗಿಸ್ಕೊಂಡು ಎಲ್ಲಿಗೆ ಹೋದ್ವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಲೋ ಫ್ರೆಂಡ್ಸ್, ಮೈಸೂರು ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದೇ ಅರಮನೆ. ಅಂದ್ರೆ ಮೈಸೂರಿನ ಸೌಂದರ್ಯ ಕತ್ತಲಾದಂತಹ ಮೇಲೆ ಮತ್ತಷ್ಟು ಹೆಚ್ಚಾಗೋದು ಎಲ್ಲಿ ಗೊತ್ತಾ? ಅದು ನಾವಿವತ್ತು ಬಂದಿರೋ ವಿಶ್ವ ಪ್ರಸಿದ್ಧ ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಪಕ್ಕದಲ್ಲೇ ಇರುವಂತಹ ಬೃಂದಾವನ ಗಾರ್ಡನ್ಸ್ಗೆ. ಇಲ್ಲಿ ಅಸಲಿ ಮಜಾ ಶುರುವಾಗೋದೇ ಸಂಜೆ 6 ಗಂಟೆ ನಂತರ. ಬಣ್ಣ ಬಣ್ಣದ ಲೈಟಿಂಗ್ಸ್ ಮಧ್ಯೆ ಹಾಡಿನ ತಾಳಕ್ಕೆ ತಕ್ಕಂತೆ ಕುಣಿಯುವಂತಹ ಕಾರಂಜಿಗಳ ವೈಭವ ನೋಡೋಕೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಒಟ್ಟಿಗೆ ಹೋಗಿ ಎಂಜಾಯ್ ಮಾಡೋಣ. ಸಂಜೆ ಸೂರ್ಯ ಮುಳುಗುತ್ತಿದ್ದಂತೆ ಇಡೀ ಬೃಂದಾವನ ಗಾರ್ಡನ್ಸ್ ಒಂದು ಮ್ಯಾಜಿಕಲ್ ಲೋಕದ ಹತ್ರ ಬದಲಾಗ್ಬಿಡುತ್ತೆ. ಇಲ್ಲಿನ ಹಸಿರು ಲಾನ್ಗಳು, ಸಾಲು ಸಾಲು ಕಾರಂಜಿಗಳು, ಬೇರೆ ಬೇರೆ ಬಣ್ಣಗಳಲ್ಲಿ ಮೀನುಗಳು ಶುರು ಮಾಡುತ್ತದೆ. ಇಡೀ ಏಷ್ಯಾದಲ್ಲೇ ಇಷ್ಟು ಸುಂದರವಾದಂತಹ ಮತ್ತು ವ್ಯವಸ್ಥಿತವಾದಂತಹ ಟೆರೆಸ್ ಗಾರ್ಡನ್ ಮತ್ತೊಂದಿಲ್ಲ ಅನ್ಸುತ್ತೆ. ಫ್ಯಾಮಿಲಿ ಜೊತೆ ಸೇವೆಗೆ ಇದೊಂದು ಪರ್ಫೆಕ್ಟ್ ಈವ್ನಿಂಗ್ ಸ್ಪಾಟ್. ಗಾರ್ಡನ್ ಬೆಳಗ್ಗೆಯಿಂದನೇ ಓಪನ್ ಇರುತ್ತೆ. ಅಂದರೆ ಈ ಮ್ಯೂಸಿಕಲ್ ಫೌಂಟೈನ್ ಶೋ ಶುರು ಆಗೋದು ಸಂಜೆ 6:30, 6:30ಯಿಂದ 7:00ವರೆಗೆ ಮಾತ್ರ. ಸೊ ವಾರದ ಕೊನೆಯಲ್ಲಿ ಮಾತ್ರ 8:30ವರೆಗೂ ಇರುತ್ತೆ. ಸೊ ಶೋ ನೋಡಲು ಗ್ಯಾಲರಿಯಲ್ಲಿ ಒಳ್ಳೆ ಜಾಗ ಸಿಗಬೇಕಂದ್ರೆ ಸಂಜೆ 6 ಗಂಟೆಗೆ ನೀವು ಅಲ್ಲಿ ಹೋಗಿ ಸೀಟ್ ಹಿಡಿಬೇಕಾಗುತ್ತೆ. ಸೊ ಕ್ಯಾಮ್ರಾ ತಗೊಂಡು ಹೋದರೆ ಪ್ರತ್ಯೇಕ ಫೀಸ್ ಕೂಡ ಇರುತ್ತೆ. ಸ್ನೇಹಿತರೆ, ಈ ಒಂದು ಕತೆ ಶುರು ಆಗೋದು ಎಲ್ಲಿಂದ ಗೊತ್ತಾ? 1875ರಿಂದ 76ರ ಆಸುಪಾಸಿನಲ್ಲಿ. ಆ ಸಮಯದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಭೀಕರ ಬರಗಾಲ ಬಂದಿತ್ತು. ಮಳೆ ಇಲ್ಲದೆ, ಬೆಳೆ ಇಲ್ಲದೆ ಮೈಸೂರು ಸಂಸ್ಥಾನದ 20% ಜನ ಹಸಿವಿನಿಂದ ಪ್ರಾಣ ಕಳೆದುಕೊಂಡಿದ್ರು. ಕಾವೇರಿ ನದಿ ಮಳೆಗಾಲದಲ್ಲಿ ತುಂಬಿ ಹರಿದು ತಮಿಳುನಾಡಿಗೆ ಸೇರುತ್ತಿತ್ತು. ಆದರೆ ಬೇಸಿಗೆಯಲ್ಲಿ ಮೈಸೂರಿನ ಜನ ಹನಿ ನೀರಿಗೂ ಪರದಾಡ್ತಾ ಇದ್ರು. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಹುಡುಕಲು ಮೈಸೂರಿನ ರಾಜವಂಶ ನಿರ್ಧರಿಸಿ 1911 ಅಂದಿನ ಮೈಸೂರಿನ ಪ್ರಸಿದ್ಧ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯವರು ಮತ್ತು ಮುಖ್ಯ ಇಂಜಿನಿಯರ್ ಆಗಿದ್ದ ಸರ್ ವಿಶ್ವೇಶ್ವರಯ್ಯನವರು ಸೇರಿ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟುವ ಬೃಹತ್ ಯೋಜನೆಯನ್ನು ಸಿದ್ಧಪಡಿಸಿದರು. ಆದರೆ ಬ್ರಿಟಿಷ್ ಸರ್ಕಾರ ಮತ್ತು ಮದ್ರಾಸ್ ಪ್ರಾಂತ್ಯ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತು. ಅಷ್ಟೇ ಅಲ್ಲ, ಮೈಸೂರಿನ ಹಣಕಾಸು ಇಲಾಖೆ ಕೂಡ ಇಷ್ಟು ದೊಡ್ಡ ಯೋಜನೆಗೆ ಹಣವಿಲ್ಲ ಎಂದು ಕೈಚೆಲ್ಲಿತು. ಆಗ ಮಹಾರಾಜರು ಮಾಡಿದ್ದೇನು ಗೊತ್ತಾ?
ತಮ್ಮ ಪ್ರಜೆಗಳ ಹಸಿವು ನೀಗಿಸಲು ಮೈಸೂರಿನ ಅರಮನೆಯ ರಾಜಮನೆತನದ ಚಿನ್ನ ಮತ್ತು ಆಭರಣಗಳನ್ನ ಮತ್ತು ಅಮೂಲ್ಯ ವಜ್ರ ವೈಡೂರ್ಯಗಳನ್ನ ಮುಂಬೈನಲ್ಲಿ ಅಡವಿಟ್ಟಿತ್ತು. ಮುಂಬೈನಲ್ಲಿ ಅಡವಿಟ್ಟು ಬರೋಬ್ಬರಿ 80 ಲಕ್ಷ ರೂಪಾಯಿ ಹಣ ತಂದು ಡ್ಯಾಂನ ಕೆಲಸ ಆರಂಭಿಸಿದರೂ ರಾಜನ ಈ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯನೇ ಇಲ್ಲ. ಈ ಅಣೆಕಟ್ಟಿನ ಮತ್ತೊಂದು ದೊಡ್ಡ ವಿಶೇಷ ಅಂದ್ರೆ ಇದನ್ನ ಕಟ್ಟಲು ಒಂದು ಚೂರು ಕೂಡ ಸಿಮೆಂಟ್ ಮತ್ತೆ ಸ್ಟೀಲ್ನ ಬಳಸಿಲ್ಲ. ಹೌದು, ಆ ಕಾಲದಲ್ಲಿ ಸಿಮೆಂಟ್ ಸಿಗ್ತಿರ್ಲಿಲ್ಲ ಮತ್ತು ವಿದೇಶದಿಂದ ತರಿಸುವುದು ದುಬಾರಿಯಾಗಿತ್ತು. ಅದಕ್ಕೆ ಸರ್ ವಿಶ್ವೇಶ್ವರಯ್ಯನವರು ಸುರ್ಕಿಗಾರೆ ಅನ್ನೋ ದೇಸಿ ತಂತ್ರಜ್ಞಾನ ಬಳಸಿ ಸುಣ್ಣ ಮತ್ತು ಸುಣ್ಣ ಇಟ್ಟಿಗೆಯ ಪುಡಿಯನ್ನು ಸೇರಿಸಿ ತಯಾರಿಸಿದ ಈ ಗಾರೆ ಸಿಮೆಂಟ್ಗಿಂತಲೂ 100 ಪಟ್ಟು ಗಟ್ಟಿಯಾಗಿರುತ್ತೆ. ಇವತ್ತಿಗೂ ಡ್ಯಾಮ್ ಅನ್ನು ಭದ್ರವಾಗಿ ಹಿಡಿದಿಟ್ಟಿದೆ. ಅಷ್ಟೇ ಅಲ್ಲ, ವಿಶ್ವೇಶ್ವರಯ್ಯನವರು ವಿನ್ಯಾಸಗೊಳಿಸಿದ 48 ಸ್ವಯಂಚಾಲಿತ ಗೇಟ್ಗಳು ವಿದ್ಯುತ್ ಇಲ್ಲದೆಯೇ ನೀರಿನ ಮಟ್ಟ ಹೆಚ್ಚಾದಾಗ ತಾವಾಗಿಯೇ ತೆರೆದುಕೊಳ್ಳುತ್ತದೆ. 1932ರಲ್ಲಿ ಈ ಅಣೆಕಟ್ಟಿನ ನಿರ್ಮಾಣ ಸಂಪೂರ್ಣ. ಈ ಅಣೆಕಟ್ಟು ಕಟ್ಟಿದಾಗ ಮೂಲ ಕನ್ನಂಬಾಡಿ ಅನ್ನೋ ಗ್ರಾಮ ನೀರಿನಲ್ಲಿ ಮುಳುಗೋಯ್ತು. ಅದಕ್ಕೆ ಸ್ಥಳೀಯರು ಇವತ್ತಿಗೂ ಇದನ್ನ ಕನ್ನಂಬಾಡಿ ಕಟ್ಟೆ ಅಂತಲೇ ಕರೀತಾರೆ. ಇದನ್ನು ಅಣೆಕಟ್ಟಿನ ಕೆಳಭಾಗದಲ್ಲಿರುವ ವಿಶ್ವಪ್ರಸಿದ್ಧ ಬೃಂದಾವನ ಗಾರ್ಡನ್ ಮತ್ತು ಮೊಘಲ್ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು ಇಡೀ ದೇಶದಲ್ಲಿ ಅತ್ಯಂತ ಸುಂದರವಾದಂತಹ ಟೆರೆಸ್ ಗಾರ್ಡನ್. ಮೈಸೂರು ರಾಜರ ತ್ಯಾಗದ ಪ್ರತೀಕ, ವಿಶ್ವೇಶ್ವರಯ್ಯನವರ ಬುದ್ಧಿವಂತಿಕೆಯ ಸಾಕ್ಷಿ ಈ KRS ಅಣೆಕಟ್ಟು. ಮುಂದಿನ ಬಾರಿ ನೀವು ಇಲ್ಲಿಗೆ ಹೋದಾಗ ಈ ಇತಿಹಾಸ ನೆನಪಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಹೆಮ್ಮೆ ತಂದಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಕನ್ನಡಿಗರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನೋಡ್ಕೊಬರೋಣ ಬನ್ನಿ ಫೋನ್ ಟೈಮ್. ಒಂದೇ ದಿನ ಮುಕ್ತಾಯವಾಯಿತು. ಸೊ ನೆಕ್ಸ್ಟ್ ಡೇ ಎದ್ದು ನಾವು ನಿಮಿಷಾಂಬ ಟೆಂಪಲ್ಗೆ ಹೋದ್ವಿ. ಸೊ ನಿಮಿಷಾಂಬ ಟೆಂಪಲ್ ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಸೊ ಈ ಒಂದು ದೇವಸ್ಥಾನಕ್ಕೆ ಬಂದರೂ ನೀವು ಜಸ್ಟ್ 1 ನಿಮಿಷ ದೇವಿಯ ಮುಂದೆ ಸನ್ನಿಧಿಯಲ್ಲಿ ನಿಂತು ಕಣ್ಣೀರು ಹಾಕಿದ್ರೆ ನಿಮ್ಮ ಕಷ್ಟಗಳೆಲ್ಲ ಕರಗಿ ನೀರಾಗುತ್ತದೆ. ಹೌದು, ಬೇಡಿದ ಭಕ್ತರ ಕಷ್ಟವನ್ನು ಕೇವಲ 1 ನಿಮಿಷದಲ್ಲಿ ನೀಗಿಸುವ ಕಾರಣಕ್ಕಾಗಿಯೇ ಈ ತಾಯಿಗೆ ನಿಮಿಷಾಂಬ ಅಂತ ಹೆಸರು ಬಂದಿದೆ. ಸೊ ನೀವು ಇದು ಶ್ರೀರಂಗಪಟ್ಟಣದ ಹತ್ತಿರದಲ್ಲೇ ಇದೆ. ಸೊ ನೀವು ನೆಕ್ಸ್ಟ್ ಟೈಮ್ ಶ್ರೀರಂಗಪಟ್ಟಣಕ್ಕೆ ಹೋದರೆ ಶ್ರೀರಂಗಪಟ್ಟಣದಲ್ಲಿ ಹತ್ತಿರ ಈ ಒಂದು ದೇವಸ್ಥಾನವನ್ನ ಮಿಸ್ ಮಾಡ್ದಲೇ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ, ನೋಡಿ ಎಷ್ಟು ಚೆನ್ನಾಗಿದೆ. ಕಾವೇರಿ ನದಿ ದ್ವೀಪದಂತೆ ಸುತ್ತುವರೆದಿರುವ ಪವಿತ್ರ ಭೂಮಿ ಶ್ರೀರಂಗಪಟ್ಟಣ. ಇಲ್ಲಿ ನೆಲೆಸಿರುವ ಭವ್ಯ ಜಗದೊಡೆಯ ಶ್ರೀರಂಗನಾಥ ಸ್ವಾಮಿಯ ದರ್ಶನ ಪಡೆದರೆ ಜನ್ಮ ಜನ್ಮಾಂತರದ ಪಾಪಗಳು ಕರಗಿ ಹೋಗುತ್ತದೆ ಎಂಬ ನಂಬಿಕೆ ಇದೆ. ಬರೋಬ್ಬರಿ 1200 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಹೊಂದಿರುವ ಈ ದೇವಾಲಯ ಕಾವೇರಿ ನದಿಯ ದಂಡೆಯ ಮೇಲಿರುವ ಪಂಚರಂಗ ಕ್ಷೇತ್ರಗಳಲ್ಲಿ ಮೊದಲನೆಯದು. ಅಂದರೆ ಆದಿರಂಗ. ಇವತ್ತಿನ ವಿಡಿಯೋದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದವರು ಯಾರು, ಇಲ್ಲಿನ ವಾಸ್ತುಶಿಲ್ಪದ ವಿಶೇಷತೆ ಮತ್ತು ಗರ್ಭಗುಡಿಯ ಒಳಗಿರುವ ಆ ಭವ್ಯ ರೂಪದ ರಹಸ್ಯಗಳೇನು ಅಂತ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ದೇವಸ್ಥಾನದ ಇತಿಹಾಸ ಶುರುವಾಗುವುದು 9ನೇ ಶತಮಾನದಲ್ಲಿ. ಕ್ರಿಸ್ತಶಕ 894ರಲ್ಲಿ ರಂಗರಾಜ ವಂಶದ ದಾಸಪ್ರಭು ಎಂಬುವವರು ಈ ದೇವಾಲಯವನ್ನು ನಿರ್ಮಿಸಿದರು ಎಂದು ಇತಿಹಾಸ ಹೇಳುತ್ತದೆ. ಆ ನಂತರ ಬಂದ ಹೊಯ್ಸಳರು, ವಿಜಯನಗರದ ಅರಸರು ಮತ್ತು ಮೈಸೂರಿನ ಒಡೆಯರ್ ರಾಜವಂಶದವರು ಈ ದೇವಸ್ಥಾನವನ್ನು ಭವ್ಯವಾಗಿ ವಿಸ್ತರಿಸಿದರು. ವಿಶೇಷ ಅಂದರೆ ಮೈಸೂರನ್ನು ಆಳಿದ ಟಿಪ್ಪು ಸುಲ್ತಾನ್ ಕೂಡ ಈ ರಂಗನಾಥ ಸ್ವಾಮಿಯ ಪರಮ ಭಕ್ತನಾಗಿದ್ದ ಮತ್ತು ದೇವಸ್ಥಾನಕ್ಕೆ ನೂರಾರು ಮೌಲ್ಯದ
ರತ್ನಾಭರಣಗಳು ಹಾಗೂ ಬೆಳ್ಳಿಯ ಪಾತ್ರೆಗಳನ್ನು ಉಡುಗೊರೆಯಾಗಿ ನೀಡಿದೆ ಅನ್ನೋದು ಇಲ್ಲಿನ ಇತಿಹಾಸದ ಮತ್ತೊಂದು ರೋಚಕ. ದೇವಸ್ಥಾನದ ಒಳಗೆ ಪ್ರವೇಶಿಸುತ್ತಿದ್ದಂತೆ ನಮ್ಮ ಕಣ್ಣಿಗೆ ಬೂದು ಬಣ್ಣದ ಬೃಹತ್ ರಾಜಗೋಪುರ ಮತ್ತು ಸುಂದರವಾದ ಪ್ರಕಾರ ಕಾಣಿಸುತ್ತದೆ. ಇದು ವಿಜಯನಗರ ವಾಸ್ತುಶಿಲ್ಪದ ಶೈಲಿಗೆ ಅತ್ಯುತ್ತಮ ಉದಾಹರಣೆ. ಇನ್ನು ಗರ್ಭಗುಡಿಯ ಒಳಗೆ ಹೋದರೆ ಅಲ್ಲಿ ದೃಶ್ಯ ನಮ್ಮನ್ನು ಮಂತ್ರಮುಗ್ಧಗೊಳಿಸುತ್ತದೆ. ಇಲ್ಲಿನ ಜಗದೊಡೆಯನಾದ ಮಹಾವಿಷ್ಣುವು ಆದಿಶೇಷನ ಸುರುಳಿಯ ಮೇಲೆ ಮಲಗಿರುವ ಭಂಗಿಯಲ್ಲಿದ್ದಾನೆ. ಇದನ್ನ ಶಯನ ಮುದ್ರೆ ಎನ್ನಲಾಗುತ್ತಿದೆ. ಸ್ವಾಮಿಯ ಪಾದದ ಬಳಿ ತಾಯಿ ಮಹಾಲಕ್ಷ್ಮಿ ಕುಳಿತಿದ್ದಾಳೆ. ಕಡುಗಪ್ಪು ಶಿಲೆಯಲ್ಲಿ ಕೆತ್ತಲಾದ ಈ ದಿವ್ಯ ಮೂರ್ತಿಯನ್ನ ನೋಡುವುದೇ ಒಂದು ಪರಮ ಸೌಭಾಗ್ಯ. ಸೊ ಈ ಪ್ಲೇಸ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಎಡಮುರಳಿ ಅಂತ. ಸೊ ಎಡಮುರಳಿ ಗಾತ್ರ ಚಿಕ್ಕದಾಗಿದ್ರು ಇಲ್ಲಿನ ಸೌಂದರ್ಯ ಮತ್ತು ಅದ್ಭುತ. ನೀರು ಮೆಟ್ಟಿಲುಗಳ ತರ ಇರೋ ಕಲ್ಲುಗಳ ಮೇಲೆ ಹರಿಯುತ್ತಾ ಬರೋ ದೃಶ್ಯ ಕಣ್ಣಿಗೆ ಹಬ್ಬ ನೀಡುತ್ತೆ. ಫೋಟೋಸ್ ಮತ್ತು ರೀಲ್ಸ್ ಮಾಡೋಕೆ ಅಂತ ಇದು ಪರ್ಫೆಕ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಸೊ ಇಲ್ಲಿನ ಕಲ್ಲುಗಳು ತುಂಬಾನೇ ಜಾರುತ್ತೆ. ನೀರು ನೋಡೋಕೆ ಆಳ ಇಲ್ಲ ಅಂದ್ರೂ ಪರವಾಗಿಲ್ಲ, ಸುಳಿಗಳು ಇರ್ಬೋದು. ಸೊ ಹಾಗಾಗಿ ನೀರಿನ ಆಳಕ್ಕೆ ಇಳಿಯುವಾಗ ತುಂಬಾ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ, ಸೊ ಈ ಒಂದು ಬ್ಯೂಟಿಫುಲ್ ಜಾಗದಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು, ಸೊ ಬಿಸಿಲಿನಲ್ಲಿ ಈ ಒಂದು ಪ್ಲೇಸ್ ಚೆನ್ನಾಗಿರುತ್ತೆ. ಸೊ ಮಕ್ಳುಗಳನ್ನ ಕರ್ಕೊಂಡು ಆಟಾಡ್ಕೊಂಡು ಆರಾಮಾಗಿ ಒಂದು ಟೈಮ್ನ ಸ್ಪೆಂಡ್ ಮಾಡಿಕೊಂಡು, ಸೊ ಇವತ್ತು ಇಲ್ಲಿಗೆ ನಮ್ಮ 2 days ಪಿಕ್ನಿಕ್ ಮೈಸೂರ್ದು ಮುಗೀತು. ಸೊ ನೆಕ್ಸ್ಟ್ ಡೇ ಸಿಗ್ತೀನಿ ಅಂತ ಹೇಳ್ತಾ, ಜೈ ಹಿಂದ್.